ಬೆಂಗಳೂರು ಪೂರ್ವ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ವಸಂತಕುಮಾರ್ ನೇತೃತ್ವದಲ್ಲಿ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಹಾಗೂ ನವಚೇತನ ಸಂಜೀವಿನಿ ಒಕ್ಕೂಟ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿದ್ದ 14 ದಿನಗಳ ಜೂಟ್ ಬ್ಯಾಗ್ ತರಬೇತಿ ಇಂದು ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಮಹದೇವಪುರ ಕ್ಷೇತ್ರದ ತಾಲೂಕು ಪಂಚಾಯತ್ ಕಚೇರಿಯಲ್ಲಿ ನಡೆದ ಸಮಾರಂಭದಲ್ಲಿ ಪರಿಸರ ಸ್ನೇಹಿ ಜೂಟ್ ಉತ್ಪನ್ನಗಳ ತಯಾರಿಕೆಯಲ್ಲಿ ಪಾಟೀಲು ಪಡೆದ ಮಹಿಳೆಯರಿಗೆ ಇಒ ವಸಂತಕುಮಾರ್ ಹಾಗೂ ಬ್ಯಾಂಕ್ ಮ್ಯಾನೇಜರ್ ಅವರು ಪ್ರಮಾಣಪತ್ರ ವಿತರಿಸಿ ಶುಭ ಹಾರೈಸಿದರು. ಬಿದರಹಳ್ಳಿಯ ಅಂಬೇಡ್ಕರ್ ಭವನದಲ್ಲಿ ನಡೆದ ತರಬೇತಿಯಲ್ಲಿ ಮಹಿಳೆಯರು ಉತ್ಸಾಹದಿಂದ ಪಾಲ್ಗೊಂಡಿದ್ದು, ಈ ತರಬೇತಿ ಅವರು ಸ್ವಾಭಿಮಾನದಿಂದ ಜೀವನ ನಡೆಸಲು ನೂತನ ಮಾರ್ಗ ತೆರೆದಿದೆ ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಎನ್ಆರ್ಎಲ್ಎಂ, ನಗರ ಜಿಲ್ಲಾ ಪಂಚಾಯತ್, ಬಿದರಹಳ್ಳಿ ಗ್ರಾಮಪಂ ಪಿಡಿಒ ಲೋಹಿತ್, ಅಧ್ಯಕ್ಷೆ ಕವಿತಾ, ಮ್ಯಾನೇಜರ್ ಅಂಬರೀಶ್, ಬ್ಲಾಕ್ ಮ್ಯಾನೇಜರ್ ರಾಜೇಶ್ ಎಲ್ಎನ್, ಎಂಬಿಕೆ ಫರೀನ್ ತಾಜ್, ಕಾರ್ಯದರ್ಶಿ ಗೀತಾ, ಎನ್ಸಿಆರ್ಪಿ ಭಾಗ್ಯದೇವಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನ್ಯೂಸ್ ಡೆಸ್ಕ್, ವೇಗ ನ್ಯೂಸ್ ಕನ್ನಡ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಕಾರ್ಯನಿರ್ವಹಣಾಧಿಕಾರಿಗೆ ಸ್ವಾಗತ ಕೊಡ್ತಾರೆ. ಯಾಕಂದ್ರೆ ಹೋಗಿದ್ದಕ್ಕೆ ಮಾತ್ರ ಆ ಥರ ಆಗಿತ್ತು. ಅದಕ್ಕೋಸ್ಕರ ಆಮೇಲೆ ಅದಕ್ಕಿಂತ ಮುಂಚೆ ಹೇಳ್ಬೇಕಂದ್ರೆ ಗ್ರಾಮೀಣಾಭಿವೃದ್ಧಿ ನಮ್ಮ ಕನ್ನಡ ಇಂದ್ರಾಬೇಕಿಂತ ಏನು ಮಾಡ್ತಾ ಇದ್ರು ಆ ತರಬೇತಿ ನಾನು 2020 ಮಾಡಿದ್ದೆ. ಫ್ರೀ ಮೀಟಿಂಗ್ ತರಬೇತಿ ಅಂತ. ಅದೇ ನನ್ನ ವೃತ್ತಿ ಜೀವನದಲ್ಲಿ ಇವಾಗ ಅದರಿಂದಲೇ ನಾನು ಅನ್ನ ತಿಂತಾ ಇದ್ದೀನಿ. 25 ವರ್ಷ ಆಯ್ತು ತರಬೇತಿ ಪಡೆದು ಅದರಲ್ಲೇ ನಾನು ಕೆಲಸ ಮಾಡ್ತಾ ಇದ್ದೀನಿ. ಮತ್ತೆ ಇವಾಗ ಹೇಳಿದ್ನಲ್ಲ GST ಕಟ್ತಾ ಇದ್ದೀನಿ ತಿಂಗಳಿಗೆ 25-30 ಸಾವಿರ. ಮತ್ತೆ ಗ್ರೇಟರ್ ಕಂಪನಿ ಮುಂದೆ ಹಿಂದೆನೇ ಇದೆ, ಆ ಕಂಪನಿದು ಆರ್ಡರ್ ಎಲ್ಲ ನಾನೇ ಮಾಡ್ತಾ ಇರೋದು, ಸ್ಟಿಕ್ಕರಿಂಗ್ ಪ್ರಿಂಟಿಂಗ್ ಎಲ್ಲ. ಮತ್ತೆ ಈ KDB ಇಂದ ಲೆಟರ್ ಇದು ಹಾಕಿ ಎಲ್ಲ ತರಬೇತಿ ಎಲ್ಲ ಪಡೆದು 3 ಲಕ್ಷ ಸ್ಯಾಂಕ್ಷನ್ ಆಗಿದೆ ಕಂಪನಿ. ಅದನ್ನ ಇನ್ನು ಸೀಕ್ರೆಟ್ ಅದು 6 ತಿಂಗಳ ಒಳಗಡೆ ಎಲ್ಲ ನಮ್ಗೆ ಲೆಟರ್ ಬರುತ್ತೆ ಸರ್ಕಾರದಿಂದ ಎಲ್ಲ ಸ್ಯಾಂಕ್ಷನ್. ಇನ್ನು ಗೋಡನ್ ಸ್ಟಾರ್ಟ್ ಮಾಡ್ತೀವಿ. ಗೋಡನ್ ಸ್ಟಾರ್ಟ್ ಅಂತ ಪ್ರಿಂಟಿಂಗ್ ಯೂನಿಟೇ ಮಾಡ್ತಾ ಇರೋದು ಟೋಟಲ್ ಆಗಿ. ಅದ್ರ ಜೊತೆಯಲ್ಲೇ ಇವತ್ತು ಮಾಡೋಣ ಅಂತ ಐಡಿಯಾ ಮಾಡಿದ್ವಿ. ಜೂಟ್ ಫ್ಯಾಕ್ಟರಿ ನಿಮ್ಗೆ ಸಹಕಾರ ಎಲ್ಲ ಇರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಸಂಪಾದನೆ ಮಾಡಿ ಧೈರ್ಯ ಇದೆಯಲ್ಲ ಕಾನ್ಫಿಡೆನ್ಸ್ ಅಂದರೆ ನಮ್ಮ ತರಬೇತಿ ಅದು ಸಾರ್ಥಕ ಆಗುತ್ತೆ. ನಮ್ಮ ಸರ್ಕಾರದ ಉದ್ದೇಶ ಸಫಲ ಆಗುತ್ತೆ. ಇದ್ರ ಜೊತೆಗೆ ನಾವು ಓದಬೇಕು. ಸರಿ ಮೈನ್ ಅದೊಂದ್ರೆ ಈ ಒಳ್ಳೆ ಮುಂದೆ ಪ್ಯಾಸೆಂಜ್ ಇಸ್ಕೊಂಡಾಗ ಇದೆಲ್ಲ ನಿಮ್ಮದು ಉತ್ಪಾದನೆಗೆ ನೀವು ಎಲ್ಲಿ ಬರ್ಬೋದು. ನೀವು ಸಂಸ್ಥೆ ನಡೆಸ್ಬೇಕಾ ನೀವು ತುಂಬದಾಗಿದೆ ವ್ಯವಸ್ಥೆ ಬಿಸ್ನೆಸ್ ಅದಕ್ಕಿಂತ ಹೆಚ್ಚಾಗಿ ಯಾಕಂದ್ರೆ ಹೋಗಿದ್ದಕ್ಕೆ ಮಾತ್ರ ಆ ಥರ ಆಗಿತ್ತು. ಅದಕ್ಕೋಸ್ಕರ ಆಮೇಲೆ ಅದಕ್ಕಿಂತ ಮುಂಚೆ ಹೇಳ್ಬೇಕಂದ್ರೆ ಗ್ರಾಮೀಣಾಭಿವೃದ್ಧಿ ನಮ್ಮ ಕನ್ನಡ ಇಂದ್ರಾಬೇಕಿಂತ ಏನು ಮಾಡ್ತಾ ಇದ್ರು ಆ ತರಬೇತಿ ನಾನು 2020 ಮಾಡಿದ್ದೆ. ಫ್ರೀ ಮೀಟಿಂಗ್ ತರಬೇತಿ ಅಂತ. ಅದೇ ನನ್ನ ವೃತ್ತಿ ಜೀವನದಲ್ಲಿ ಇವಾಗ ಅದರಿಂದಲೇ ನಾನು ಅನ್ನ ತಿಂತಾ ಇದ್ದೀನಿ. 25 ವರ್ಷ ಆಯ್ತು ತರಬೇತಿ ಪಡೆದು ಅದರಲ್ಲೇ ನಾನು ಕೆಲಸ ಮಾಡ್ತಾ ಇದ್ದೀನಿ. ಮತ್ತೆ ಇವಾಗ ಹೇಳಿದ್ನಲ್ಲ GST ಕಟ್ತಾ ಇದ್ದೀನಿ ತಿಂಗಳಿಗೆ 25-30 ಸಾವಿರ. ಮತ್ತೆ ಗ್ರೇಟರ್ ಕಂಪನಿ ಮುಂದೆ ಹಿಂದೆನೇ ಇದೆ, ಆ ಕಂಪನಿದು ಆರ್ಡರ್ ಎಲ್ಲ ನಾನೇ ಮಾಡ್ತಾ ಇರೋದು, ಸ್ಟಿಕ್ಕರಿಂಗ್ ಪ್ರಿಂಟಿಂಗ್ ಎಲ್ಲ. ಮತ್ತೆ ಈ KDB ಇಂದ ಲೆಟರ್ ಇದು ಹಾಕಿ ಎಲ್ಲ ತರಬೇತಿ ಎಲ್ಲ ಪಡೆದು 3 ಲಕ್ಷ ಸ್ಯಾಂಕ್ಷನ್ ಆಗಿದೆ ಕಂಪನಿ. ಅದನ್ನ ಇನ್ನು ಸೀಕ್ರೆಟ್ ಅದು 6 ತಿಂಗಳ ಒಳಗಡೆ ಎಲ್ಲ ನಮ್ಗೆ ಲೆಟರ್ ಬರುತ್ತೆ ಸರ್ಕಾರದಿಂದ ಎಲ್ಲ ಸ್ಯಾಂಕ್ಷನ್. ಇನ್ನು ಗೋಡನ್ ಸ್ಟಾರ್ಟ್ ಮಾಡ್ತೀವಿ. ಗೋಡನ್ ಸ್ಟಾರ್ಟ್ ಅಂತ ಪ್ರಿಂಟಿಂಗ್ ಯೂನಿಟೇ ಮಾಡ್ತಾ ಇರೋದು ಟೋಟಲ್ ಆಗಿ. ಅದ್ರ ಜೊತೆಯಲ್ಲೇ ಇವತ್ತು ಮಾಡೋಣ ಅಂತ ಐಡಿಯಾ ಮಾಡಿದ್ವಿ. ಜೂಟ್ ಫ್ಯಾಕ್ಟರಿ ನಿಮ್ಗೆ ಸಹಕಾರ ಎಲ್ಲ ಇರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಸೊ ನಿಮ್ಮ ಯಾವ ರೀತಿ ನಾವು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ ಅನ್ನೋದ್ರಿಂದ ನಮ್ಮ ಅಭ್ಯಾಸ. ಸೊ ಯಾವುದೇ ಒಂದು ಟ್ರೈನಿಂಗ್ ತಗೊಳ್ಳಿ, ಯಾವುದೇ ಒಂದು ನಾವು ಕೆಲಸ ಮಾಡಬೇಕು ಅದಕ್ಕೆ ಕೌಶಲ್ಯ ಅನ್ನೋದು ಬೇಕೇ ಅಲ್ವಾ? ಸೊ ಕೌಶಲ್ಯ ಅಂದರೆ ಇದಕ್ಕೆ ಮುಂಚೆ ನಿಮಗೆ ಈ ಬ್ಯಾಗ್ ಮಾಡೋದಕ್ಕೆ ಬರ್ತಾ ಇತ್ತಾ? ಇಲ್ಲ ಅಲ್ವಾ? ಸೊ ಯಾವುದೇ ಒಂದು ಈಗ ಆಲ್ರೆಡಿ ನೀವು ಹೇಳಿದಾಗ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅನ್ನು ನಡೀತಾ ಇದೆ ಅಂತ ಹೇಳಿ ಸಂತೋಷ, ತುಂಬ ಸಂತೋಷ. ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡಿ. ನಮ್ಮಲ್ಲಿ ಕೌಶಲ್ಯತೆ ಇದೆ ಅಂತಂದರೆ ನಾವು ಏನು ಬೇಕಾದ್ರೂ ಮಾಡ್ಬೋದು.
ನಿಮ್ಮ ಸ್ವಂತ ಕಾಲ ನಿಂತ್ಕೋಬೇಕಾದ್ರೆ ಏನು ಬೇಕಾಗಿರುವಂಥದ್ದು ನಮಗೆ ಕೌಶಲ್ಯದ ಅವಶ್ಯಕತೆ ಇದೆ. ಅದಕ್ಕೆ ಸರ್ಕಾರ ಇಷ್ಟೆಲ್ಲ ಅಮೌಂಟನ್ನು ಸ್ಪೆಂಡ್ ಮಾಡ್ತೀವಿ. ಸರ್ ಹೇಳ್ಬೋದು ಸರ್ ಮಾತ್ರ ಒಂದು ಅಂಬೇಡ್ಕರ್ ಭವನದಲ್ಲಿ ಒಂದು ಮಾಡುವಂಥ ಪ್ರೋಗ್ರಾಮ್ ಮಾಡೋದಕ್ಕೆ ಸಹಾಯ ಮಾಡೋದು. ಇವೆಲ್ಲ ಪಂಚಾಯತಿ ಹುಬ್ಬಳ್ಳಿ ಪಂಚಾಯತಿ ಗ್ರಾಮ ಪಂಚಾಯತಿ PDO ಸರ್ ಕೂಡ ನಮಗೆ ಒಂದು ಪ್ರೋಗ್ರಾಮ್ ಮಾಡ್ತಾ ಇರುವಂಥ ಅವರು ಕೂಡ ಒಂದು ಸಹಾಯವನ್ನು ಮಾಡೋದು. ಸೊ ಈ ಥರ ಹಲವಾರು ಸಂಘ ಸಂಸ್ಥೆಗಳು, ಅದೇ ರೀತಿ ಸರ್ಕಾರ, ರಾಜ್ಯ ಸರ್ಕಾರ ಅಷ್ಟೇ, ಮತ್ತು ಏನಾದರೂ ಡಿಪಾರ್ಟ್ಮೆಂಟ್ಸು ನಮ್ಮ ಒಂದು ಮಹಿಳೆಯರಿಗಾಗಿ ಸೊ ತುಂಬ ಒಂದು ಹಣವನ್ನು ಏನು ಖರ್ಚು ಮಾಡ್ತಾ ಇದ್ದಾರೆ. ಒಂದು ಟ್ರೈನಿಂಗ್ ಕೊಡಬೇಕು, ಅವ್ರಿಗೆ ಟ್ರೈನಿಂಗ್ ಮುಖಾಂತರ ಒಂದು ನಮ್ಮ ಮಹಿಳೆಯರನ್ನ ಸಬಲರಾಗಿ ಮಾಡಬೇಕು. ಅವರ ಒಂದು ಜೀವನವನ್ನು ಅವರೇ ಒಂದು ರೂಪಿಸಿಕೊಳ್ಳುವಂಥ ಒಂದು ಮಟ್ಟಕ್ಕೆ ಅವ್ರನ್ನ ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಸಾಕಷ್ಟು ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಕೆನರಾ ಬ್ಯಾಂಕ್ ಅಷ್ಟೇ ನಮಸ್ತೆ, ನನ್ನ ಹೆಸರು ಜಾಹ್ನವಿ ಅಂತ. ನಾನು 18 ವರ್ಷದವಳು. ನಾನು ಔಳ್ಳಿಯಿಂದ ಬಂದಿರೋದು. ನಾನು ಇಲ್ಲಿ ಬಂದು ಒಂದು 3 ದಿನ ಆಗಿದೆ. ನಾನು ಜೂಟ್ ಬ್ಯಾಗ್ ಮಾಡೋದನ್ನ ಕಲ್ತ್ಕೊಂಡಿದ್ದೀನಿ. ನನಗೆ ಈ ಟೈಲರ್ ಮಿಷಿನ್ನು ಏನು ಗೊತ್ತಿಲ್ಲದಿರೋರು ಇಲ್ಲಿ ಬಂದು ನಾನು ಕಲ್ತಿದ್ದೀನಿ. ನನಗೆ ಅದಕ್ಕೆ ತುಂಬ ಹೆಮ್ಮೆ ಇದೆ. ಆ್ಯಸ್ ಎ ಸ್ಟೂಡೆಂಟ್ ನಾನು ನನ್ನ ಕಾಲೇಜು ನನ್ನ ರಜಾ ಇದೆ ಇವಾಗ, ಅದಕ್ಕೆ ಒಂದು ಪಾರ್ಟ್ ಟೈಮ್ ಜಾಬ್ ಆದರೂ ಈ ಥರ ಮಾಡಿ ನಾನು ಕಲ್ತ್ಕೊಂಡು ನಾನು ಮುಂದೆ ನಾನು ಯಾರಿಗಾದ್ರೂ ಹೇಳ್ಕೊಡ್ಬೋದು, ಇಲ್ಲಾಂದರೆ ನಾನು ಅದನ್ನು ಇಟ್ಕೊಂಡು ನನ್ನ ಬಿಸ್ನೆಸ್ ಮಾಡ್ಕೋಬೋದು. ಅದರಿಂದ ನಾನು ಬಂದು ಇಲ್ಲಿ ಕಲಿತಾ ಇದ್ದೀನಿ. ಗೌರ್ಮೆಂಟ್ ಎಲ್ಲ ಅವ್ರದ್ದೇ ವ್ಯವಸ್ಥೆ ಇರುತ್ತೆ. ನಾವು ಹೇಗೆ ಮಾಡೋದು ಅಂತ ನೋಡಿ ತಿಳ್ಕೊಂಡು ಕಲಿತಾ ಇದ್ದೀವಿ. ಹಾಂ ಹಾಂ ಶೋಭಾ ನೆಕ್ಸ್ಟ್, ಕವಿತಾ ನೆಕ್ಸ್ಟ್, ರಾಜೇಶ್ ನೆಕ್ಸ್ಟ್, ಪದ್ಮಾವತಿ, ಗೀತಾ, ಗೀನಾ ಕೌಸರ್ ನೆಕ್ಸ್ಟ್. ಕಷ್ಟ ಆಗ್ಬೋದು. ಸೊ ಅವ್ರಿಗೆ ಫೀಲ್ಡ್ ಗೊತ್ತಿರಲ್ಲ. ಅದ್ರ ಬಗ್ಗೆ ಎಲ್ಲಾನು 3 days ಕ್ಲಾಸಸ್ ಇರುತ್ತೆ ಸರ್. ನಮಗೆ ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು, ನಮಗೆ ಮೆಟೀರಿಯಲ್ ಹೆಂಗೆ ತಗೋಬೇಕು ಅನ್ನೋದು ನಮಗೆ ಅದ್ರ ಬಗ್ಗೆನೂ ಟ್ರೈನಿಂಗ್ ಇರುತ್ತೆ. ನಮಗೆ 13 ದಿನದಲ್ಲಿ 10 days ಅದ್ರ ಬಗ್ಗೆನೇ ಟ್ರೈನಿಂಗ್ ಕೊಡ್ತೀವಿ. ಸೊ ಮಿನಿಮಮ್ ಒಂದು ಬ್ಯಾಗ್ ಏನು ರೇಟ್ ಪರ್ಚೇಸ್ ಮಾಡ್ಬೋದು ಸರ್? ನಮ್ಮದು ಮೆಟೀರಿಯಲ್ ಎಲ್ಲ ಕಾಸ್ಟ್ ಬಂದು ಇದು ಹೇಳ್ಬೇಕಂದ್ರೆ ಕಡಿಮೆ ರೇಟ್ ಇರುತ್ತೆ ಸರ್. ಬಟ್ ನಾವು ಅದ್ರ ಮೇಲೆ ನಾವೇನಾದರೂ ಚೆನ್ನಾಗಿ ಮಾಡಿದ್ದೀವಿ ಅಂದರೆ ನಾವು ಜಾಸ್ತಿನೇ ಮಾಡ್ಬೋದು. ಬಟ್ ನಮಗೆ 1 ಮೀಟ್ರ್ ಬಟ್ಟೆಗೆ 130 ಬರುತ್ತೆ. ಮೆಟೀರಿಯಲ್ ಎಲ್ಲ ಸೇರಿಸಿ ಒಂದು 140, 150 ಒಳಗಡೆ ಮಾಡಿರ್ತೀವಿ. ಬಟ್ 1 ಮೀಟರಲ್ಲಿ 2 ರಿಂದ 3 ಬ್ಯಾಗ್ ಆಗುತ್ತೆ. ನಮ್ಗೆ ಏನಿಲ್ಲ ಅಂದ್ರೂ ನಾವು ಹೇಳ್ಬೇಕಂದ್ರೆ ರೈಟ್ ಹೇಳ್ಬಾರ್ದು, ಯಾಕಂದ್ರೆ ನಮ್ಮ ಸ್ಟೂಡೆಂಟ್ಗೆ ಪ್ರಾಬ್ಲಮ್ ಆಗುತ್ತೆ. ರೈಟಿನ ಬಗ್ಗೆ ಮಾತಾಡೋದು ಬೇಡ ಸರ್. ಅಂದರೆ ಆರ್ಥಿಕವಾಗಿ ಅವ್ರಿಗೆ